ಇದೀವಿ. ಇಲ್ಲಿ ವಾಟರ್ ಎಲ್ಲ ರೈಸ್ ಆಗಿದ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡೋಕ್ಕೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಥರ ಮಾಡಿಟ್ಟಿದ್ದಾರೆ. ಆಗ್ಬೋದು ಅಂತ ಅಳ್ಕೊಂಡು ಬಂದು ಇಲ್ಲಿ ಬಂದು ಜಾಯ್ನ್ ಆಗ್ತಾ ಇದೆ ನೀರು. ನೋಡಿ, ಮಧ್ಯದಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಮಾಡಿದ್ದಾರೆ, ಅಲ್ಲೋಗಿ ನಿಂತ್ಕೊಂಡು ನೋಡ್ಬೋದು ವ್ಯೂ ಥರ. ಅದು ಏನದು ಗುಡುಗುಡು ಅಂತ ಹೊಡಕ್ತಾ ಇದೆಯಲ್ಲ ಅದು ಇಲ್ಲಿ ವಿಡಂಗಲ್ಲ ಕಮ್ಮ BMWನಲ್ಲಿ ಆಫ್ ರೋಡಿಂಗ್ ಮಾಡ್ದಂಗೆ ಅನಿಸ್ತಾ ಇದೆ. ಥ್ಯಾಂಕ್ಫುಲಿ ರೋಡ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕಲ್ಗಳು ಹಾಕಿರೋದ್ರಿಂದ ಆರಾಮಾಗಿದೆ, ಇಲ್ಲಂದಿದ್ರೆ ಸ್ವಲ್ಪ ಕಷ್ಟ ಆಗಿರೋದು. ನನಗೆ ರಾಕ್ಸಲ್ಲಿ ಬಂದಿದ್ರೆ ತಾರ್ ರಾಕ್ಸಲ್ಲಿ ಏನು ಭಯ ಅನಿಸಲ್ಲ, ಎಂಥ ರೋಡಿದ್ರು ನಡೆಯುತ್ತೆ ನಡಿ ಅಂತ ಹೋಗ್ಬಿಡ್ತೀನಿ. ಸ್ವಲ್ಪ ಇದು ಫ್ರಂಟ್ ವೀಲ್ ಡ್ರೈವ್ ಇದು, ಅದಕ್ಕೆ ಯೋಚನೆ ಮಾಡಿಕೊಂಡೇ ಬಂದೆ. ಬಟ್ ಥ್ಯಾಂಕ್ಫುಲಿ ರೋಡ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದೇನೆಂದರೆ ಕೀನ ನಾವೇ ಹೋಗಿ ಓಪನ್ ಮಾಡ್ಕೋಬೇಕು ಗೇಟ್ನ. ಸೊ ಕೀ ಹೋಗಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಗೇಟ್ ಓಪನ್ ಮಾಡಿದ್ರು. ಸೊ ಈ ಥರ ಗೇಟ್ ನಾವೇ ಕ್ಲೋಸ್ ಮಾಡ್ಕೋಬೇಕು, ನಾವೇ ಓಪನ್ ಮಾಡ್ಕೋಬೇಕು. ಸೊ ಲೆಟ್ಸ್ ಡ್ರೈವ್.
ಆ್ಯಕ್ಚುಲಿ ಇಲ್ಲಿ ಓಡಾಡ್ತಾ ಇದ್ದೀವಿ ಸುಮ್ಮನೆ. ಸೊ ಏನೂ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೀವಿ ಊರು ಹೆಂಗಿದೆ ಅಂತ. ಇದೊಂದು ಪುಟ್ಟು ಟೌನ್ ಇದು. ಇಲ್ಲಿ ಏನಾದರೂ ಬೇಕಂದ್ರೆ ಇಲ್ಲಿಗೆ ಬರಬೇಕು. ಅದಕ್ಕೆ ಸುಮ್ಮನೆ ಬಂದು ನೋಡ್ತಾ ಇದ್ದೀವಿ ಏನೇನಿದೆ ಇಲ್ಲಿ, ಊರು ಹೆಂಗಿದೆ ಅಂತ ನೋಡ್ತಾ ಇದ್ದೀವಿ. ಈ ಮಳೆನಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲಿ ಕೋತಿಗಳು ಪಾಪ ಒಂಥರ ಮಳೆನಲ್ಲಿ ಮರದಲ್ಲಿ ಪಾಪ ಎಲ್ಲಿ ಕುತ್ಕೊಂತ ಮಳೆಯಲ್ಲಿ ನೆನೆಲೇಬೇಕನ್ಸುತ್ತೆ. ಹೂವೆಲ್ಲ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇಲ್ಲೇನು ಪಾಪ ಮಾಡ್ತಾರದು ಮೀನಾ? ಯಾವಾಗಲೂ ಕೇಳ್ತಾ ಇದ್ವಿ, ಇಲ್ಲಿದ್ದಾಗ ಇವಾಗ ನೆನಪಲ್ಲಿ ಇರುತ್ತಲ್ಲ, ಊರಿಂದ ಪಾಸ್ ಆದರೆ ಗೊತ್ತಾಗ್ತಾ ಇಲ್ಲ ನಮಗೆ. ಇವಾಗ ಇಲ್ಲೇ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ಅರೌಂಡ್ 4 o'clock ಕಾಫಿ ಕುಡ್ದಿದ್ವಿ. ಇವಾಗ ಒಂದು ಸ್ವಲ್ಪ ಸೂಪು, ಆಮೇಲೆ ಇದು ಬಾಳೆಕಾಯಿ ಪೊಟ್ಯಾಟೊ ಬಜ್ಜಿ ಕೊಟ್ಟಿದ್ರು. ಒಂದು ಲಾಂಗ್ ಡ್ರೈವ್ ಮುಗಿಸ್ಕೊಂಡು ಒಂದು 10-15 ಕಿಲೋಮೀಟ್ರ್ ಓಡಾಡಿಕೊಂಡು ಇವಾಗ ವಾಪಸ್ಸು ಬಂದು ಆಯ್ತೆಲ್ಲ ತಿಂದಿದ್ದು. ನೋಡಿ ಎದುರುಗಡೆ ಜನ್ರೇಟರ್ ಇದೆ. ಈ ಥರ ಮಳೆ ಹೋದಾಗ ಈ ಕಡೆಲ್ಲ ಮಳೆ ಬಂದಾಗ ಪವರ್ ಹೋಗ್ಬಿಡುತ್ತೆ. ಜನ್ರೇಟರ್ ಎಲ್ಲ ಹಾಕಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಕರೆಕ್ಟಾಗಿ ಅಲ್ಲಿ 3 ಲೈಟ್ ಕಾಣಿಸ್ತಾ ಇದೆ. ಫಸ್ಟು ನಮ್ಮದು ಇಲ್ಲಿ, ಆ ಕಡೆ ಇನ್ನೆರಡು 3 ಲೈಟ್ ಎಲ್ಲ ಆನ್ ಆಗಿದೆಯೋ ಆ 3 ರೂಮ್ಸ್ ಬುಕ್ ಆಗಿದೆ. ಇದಕ್ಕೆ 3 ಲೈಟ್ ಆನ್ ಮಾಡಿದ್ದಾರೆ. ಇದು ಮತ್ತು ಆ ಕಡೆದೊಂದು 3 ರೂಮ್ ಬುಕ್ ಆಗಿರೋದು ಈಗ ಸದ್ಯಕ್ಕೆ.
ಸೊ ಲೈಟ್ ಆನಲ್ಲಿದೆ, ಆನ್ ಮಾಡ್ಕೋಬೇಕು ಒಳಗಡೆ ಹೋದ್ಮೇಲೆ. ಹೆಂಗೆ ಅನಿಸ್ತಾ ಇದೆ ಬಿಟ್ಟು ತಿಂಡಿ? ಚೆನ್ನಾಗಿ ಅನಿಸ್ತಾ ಇದೆಯಾ? ಏನೇನು ಕೊಟ್ಟಿದ್ದಾರೆ? ಆಲೂ ಪರೋಟ, ಪೋಹ, ಕೇಸರಿ ಬಾತು, ಆಮೇಲೆ ಇದು ಕೋಕಿಂಗ್ ಜ್ಯೂಸ್ ಕೊಟ್ಟಿದ್ದಾರೆ. ಹಾಂ, ಇದು ಕ್ವಾಲಿಟಿ. ಒಂಥರ ಮನೆ ಫುಡ್ ಅನಿಸುತ್ತಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಸೊ ಜಸ್ಟ್ ತಿಂಡಿ ಎಲ್ಲ ಆಯಿತು. ಇವಾಗ ಅಲ್ಲಿ ತಿಂಡಿ ಮಾಡಿದ್ವಿ, ಈಗ ಇಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ವಾಟರ್ ಎಲ್ಲ ರೈಸ್ ಆಗಿದ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡೋಕ್ಕೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಥರ ಮಾಡಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೋತಾ ಇದ್ವಿ. ಸಖತ್ ಸೀನಿಕ್ ಆಗಿದೆ ಪ್ಲೇಸ್ ಮಾತ್ರ ನೋಡಿ. ನೀರು ಇನ್ನೂ ಅಷ್ಟೊಂದು ರೈಸ್ ಆಗಿಲ್ಲ. ಯೂಶಲಿ ತುಂಬ ರೆಡ್ ಅಲರ್ಟ್ ಆ ಥರ ಎಲ್ಲ ಬಂದರೆ, ನೀರೆಲ್ಲ ತುಂಬ ರೈಸ್ ಆದರೆ ಅವರು ನೀರ ಹತ್ರ ಹೋಗಬೇಡಿ ಅಂತಲೇ ಹೇಳ್ತಾರೆ. ತುಂಬ ಇಲ್ಲಿ ತೆಪ್ಪಾದಲ್ಲೂ ಕರ್ಕೊಂಡು ಹೋಗ್ತಾರೆ. ಬಟ್ ಇವಾಗ ಮಳೆ ಇರೋದ್ರಿಂದ ಅದು ಏನು ಪ್ಲ್ಯಾನ್ ಇಲ್ಲ. ನೇಚರ್ ವಾಕು ಎಲ್ಲ ಇತ್ತು, ಮಳೆ ದಿನದಿಂದ ನಾವು ಹೋಗಲಿಲ್ಲ. ಲೀಚದೆಲ್ಲ ಸುಮ್ಮನೆ ಸಮಸ್ಯೆ ಆಗ್ಬೋದು ಅಂತ. ಕುತ್ಕೋಬೋದು. ನದಿ ಹರ್ಕೊಂಬರೋ ಜಾಗ ಅನ್ಸುತ್ತಿದ್ದು. ಹರ್ಕೊಂಡು ಬಂದು ಇಲ್ಲಿ ಬಂದು ಜಾಯ್ನ್ ಆಗ್ತಾ ಇದೆ ನೀರು ನೋಡಿ. ಇಲ್ಲಿಂದ ಹರ್ಕೊಂಬರ್ತಾ ಇದೆ ನೀರು. ಮಧ್ಯದಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲೋಗಿ ನಿಂತ್ಕೊಂಡು ನೋಡ್ಬೋದು, ವ್ಯೂ ಥರ ಫೋಟೋಸ್ ಎಲ್ಲ ತಗೊಳ್ಬೋದು. ಹಾಯ್, ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕೃತಿಗೆ, ರೂಮ್ಗೆ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಮನಸಾರೆ ಖುಷಿಯಿಂದ ಹೋಗ್ತಾ ಇದ್ದೀನಿ.
ತುಂಬ ಅದ್ಭುತವಾಗಿತ್ತು ಈ ಪ್ಲೇಸು. ಸೊ ಹೊರಡ್ತಾ ಇದ್ದೀವಿ ಈಗ. ಆ ನೇಚರ್ ಕಾಲ್ ಬಂದಾಗಲೆಲ್ಲ ಬರೋ ಅಂತೆ ಆಗಲಿ. ಬನ್ನಿ ಚೆಕ್ಔಟ್ ಆಗೋಣ ಈಗ. ಇವಾಗ ನಂದೇ ಡ್ರೈವಿಂಗು. ಅಲ್ಲಿ ನೀನೇ ಡ್ರೈವ್ ಮಾಡು ಫಸ್ಟು ಅಂತ ಹೇಳಿದ್ದಾರೆ. ನಂಗೆ ಈ ಥರ ನೇಚರಲ್ಲಿ ಕಾಡು ಮಧ್ಯೆ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡೋದು ತುಂಬ ಇಷ್ಟ. ಹಾಗಾಗಿ ಫಸ್ಟ್ ಈಗ ನಾನೇ ಡ್ರೈವ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ ವೇ ಹೆಂಗಿದೆ. ಎಲ್ಲ ಪ್ಯಾಕಿಂಗ್ ಆಯಿತು. ಸ್ಮಾಲ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ಯೂಶಲಿ. ಚೆಕ್ಔಟ್ ಪ್ರೊಸೆಸ್ಗೆ ಹೋಗಿದ್ದಾರೆ ಫಾರ್ಮಾಲಿಟೀಸ್ಗೆ. ಲೆಟ್ಸ್ ಗೋ. ಸೊ ಇವಾಗ ಬೆಂಗಳೂರಿಗೆ ಡೈರೆಕ್ಟಾಗಿ ಹೊರಡೋದು. ಟೈಮು 10:20 ಆಗಿದೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಮಳೆ ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದಿದೆ ಮಳೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಡಿ ಹೊರಡೋಣ.